ಇವತ್ತು ಮಾರ್ನಿಂಗ್ ಮತ್ತೆ ನಾನು ನನ್ನ ತಂಗಿ ವಾಕಿಂಗ್ ಮಾಡೋಕ್ಕೆ ಬರ್ತಿದ್ದೀರಿ. ಸೊ ಮನೆಯಿಂದ ವಿಡಿಯೋ ಮಾಡಿಲ್ಲ, ಇಲ್ಲಿ ನಮ್ಮ ಊರಲ್ಲಿ ಬಂದು ಚಿಕ್ಕೇರಿಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಎಷ್ಟು ರೌಂಡ್ ಹೊಡಿತೀರೋ ಗೊತ್ತಿಲ್ಲ. ಮೇಡಮ್ಮು ಒಂದೇ ಅಂತವಳೆ, ನೆನ್ನೆ ಹಾಗೋ ಈಗೋ 2 ರೌಂಡ್ ಹೊಡಿಸಿದೆ. ಸೊ ಇವತ್ತು ನೋಡೋಣ ಎಷ್ಟು ರೌಂಡ್ ಹೊಡಿತೀರೋ. ಇವತ್ತು ಇಲ್ಲಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಾಕಿಂಗ್ ಎಲ್ಲ ಮಾಡ್ಕೊಂಡೋಗಿ ಇವತ್ತು ಮನೆಯಲ್ಲಿ ನಾನ್ ವೆಜ್ ರೆಸಿಪಿನೂ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಕಂಟಿನ್ಯೂನು ಮಾಡ್ತೀನಿ, ಓಕೆನಾ. ಇವಾಗ ವೆದರ್ ನೋಡಿ ಯಾವ ಥರ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೈಲೆಂಟು, ಕಾಮಾಗಿ, ಗಾಳಿ ಎಲ್ಲನೂ ಇದೇ ಥರ ದಿನ ಇದ್ದರೆ ಸೂಪರಾಗಿರುತ್ತೆ. ಸೊ ಎಷ್ಟು ದಿನ ಅಮ್ಮನ ಮನೆಯಲ್ಲಿರ್ತೀನೋ ಅಷ್ಟು ದಿನ ಚೆನ್ನಾಗಿ ವಾಕ್ ಮಾಡಿ ವಾಕಿಂಗ್ ಮಾಡ್ಕೊಂಡು ಬಂದ್ರಿ ಮನೆಗೆ. ಸುಸ್ತಾಯಿತು. ಇವಾಗ ಬಿರಿಯಾನಿ, ಕಬಾಬ್, ಚಿಕನ್ ಸಾಂಬಾರು ಮಾಡಬೇಕು. ಸೊ ಅಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ನಾನು ಹೆಲ್ಪ್ ಮಾಡಿ ಬಿರಿಯಾನಿ ಎಲ್ಲ ನಾನೇ ಮಾಡಬೇಕು. ಸಾಂಬಾರು ನನ್ನ ತಂಗಿ ಮಾಡ್ತಾಳೆ. ಸೊ ಹಾಗೆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಬನ್ನಿ ಯಾವ ಥರ ಮಾಡ್ತೀರಿ ನಾವು ನೋಡೋಣ. ಟೈಮ್ ಬೇರೆ ಆಗಿತ್ತು. ಮೊದಲಿಗೆ ನಾನು ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ, ಮಕ್ಕಳೆಲ್ಲ ಬೇಗ ತಿನ್ನೋದಕ್ಕೆ ಸರೋಗುತ್ತೆ ಅಂತೇಳಿ ಚಿಕನ್ ಬಿರಿಯಾನಿಗೆ ಏನೇನು ಬೇಕೋ ಎಲ್ಲಾನು ಕಟ್ ಮಾಡಿಸ್ಕೊಂಡಿದ್ದೀನಿ. ನನ್ನ ತಂಗಿ ಅಮ್ಮ ಎಲ್ಲ ಕಟ್ ಮಾಡಿಕೊಟ್ಟಿದ್ದಾರೆ. ಸೊ ಏನೇನು ತಗೊಂಡಿದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಕರ್ಬೇವಿನ ಸೊಪ್ಪು, ಗರಂ ಮಸಾಲ, ಚಿಕನ್ ಬಿರಿಯಾನಿ ಪೌಡರ್ 2 ಪ್ಯಾಕೆಟ್ ತಗೊಂಡಿದ್ದೀನಿ. 1 kg ಚಿಕನ್ಗೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂತ ಇದೀನಿ. ಬಿರಿಯಾನಿ ಅಂದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಅವಾಗೆ ಟೇಸ್ಟ್ ಸಿಗೋದು. ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ಳಿ. ಸೊ ಎಣ್ಣೆ ಬಿಸಿ ಆದ್ಮೇಲೆ ಮಸಾಲ ಐಟಮ್ ಎಲ್ಲ ಹಾಕೊಂತ ಇದೀನಿ. ಮಸಾಲ ಐಟಮ್ ಬಂದು ಗರಂ ಮಸಾಲ ಏನೇನಿರುತ್ತೋ ಅದೆಲ್ಲಾನು ಹಾಕೊಂಡಿದೀನಿ. ಸೊ ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂತ ಇದೀನಿ. ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿನ ನೀವು ಆದಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬಿರಿಯಾನಿಗೆ ನಾವ್ ಏನೇನ್ ಪದಾರ್ಥ ಹಾಕ್ತಿರೋ ಅದೆಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಸಾಫ್ಟ್ ಆಗಿ. ಅದ್ರ ಫ್ಲೇವರ್ ಎಲ್ಲ ಎಣ್ಣೆಯಲ್ಲಿ ಬಿಡಬೇಕು, ಆವಾಗೇನೆ ಬಿರಿಯಾನಿ ಟೇಸ್ಟ್ ಸಿಗೋದು. ಸೊ ಇವಾಗ ಇದು ಈರುಳ್ಳಿ ಫ್ರೈ ಆಯ್ತಲ್ವಾ, ಅದಾದ್ಮೇಲೆ ಟೊಮೊಟೊ ಮತ್ತೆ ಪುದೀನ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇವಾಗೆ ನಾನು ಆ್ಯಡ್ ಮಾಡ್ಕೊಂತ ಇದ್ದೀನಿ. ಇವೆಲ್ಲ ಬೇಯೋದಕ್ಕೋಸ್ಕರ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಅರಿಶಿಣ ಹಾಕೊಂಡು ಸಾಫ್ಟ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಸೊ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಕೆಲವರು ಲಾಸ್ಟ್ ಅಲ್ಲಿ ಹಾಕ್ತಾರೆ. ಲಾಸ್ಟ್ ಅಲ್ಲಿ ಹಾಕೋಕ್ ಮುಂಚೆ ಇವಾಗೆ ಟೊಮೊಟೊ ಜೊತೆ ಹಾಕಿದ್ರೆ ಅದ್ರಲ್ಲಿರೋ ಫ್ಲೇವರು, ಅದು ಕೊತ್ತಂಬರಿ ಸೊಪ್ಪಲ್ಲಿ ಫ್ಲೇವರ್ ಇರುತ್ತಲ್ವಾ, ಪುದೀನ ಫ್ಲೇವರು, ಅದೆಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ. ಅವಾಗ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಟೊಮೊಟೊ ಹಾಕೋ ಜೊತೆಗೆ ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಈಗ ನೋಡ್ಬೋದು ನೀವು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ಈ ಟೈಮಲ್ಲಿ ನಾನು ಚಿಕನ್ ಹಾಕೊಂತ ಇದ್ದೀನಿ. ಸೊ ನೀವು ಚಿಕನ್ ಯಾವ್ದು ಬೇಕಾದ್ರೂ ತಗೊಬೋದು. ನಾಟಿ ಕೋಳಿ ಚಿಕನ್ ಬಿಟ್ಟು ಬೇರೆ ಯಾವ ಚಿಕನ್ ಆದ್ರೂ ತಗೊಬೋದು. ನಾಟಿ ಕೋಳಿ ಆದ್ರೆ ಅದು ಮುಂಚೆನೆ 1-2 ವಿಜಿಲ್ ತಗೊಂಡು ಆಮೇಲೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ಚಿಕನ್ ಹಾಕಿದ ತಕ್ಷಣ ಉಪ್ಪು ಹಾಕ್ಬೇಕಾಗುತ್ತೆ, ಯಾಕಂದ್ರೆ ಚಿಕನ್ ಬೆಂದಿದ್ದಾದ್ಮೇಲೆ ಉಪ್ಪು ಹಾಕಿದ್ರೆ ಉಪ್ಪು ಹಿಡಿಯಲ್ಲ. ಚಿಕನ್ ಹಾಕಿದ ತಕ್ಷಣನೇ ಉಪ್ಪು ಹಾಕಿದ್ರೆ ಅದಕ್ಕೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಂಗಾಗಿ ಉಪ್ಪು ಹಾಕೊಂಡೆ. ಹಾಗೆ 2 ಪ್ಯಾಕೆಟ್ ನಾನು ಚಿಕನ್ ಬಿರಿಯಾನಿ ಪೌಡರ್ ತಗೊಂಡಿದ್ನಲ್ವಾ, ಅದನ್ನು ಆ್ಯಡ್ ಮಾಡ್ಕೊಂತ ಇದ್ದೀನಿ. ಸೊ 1 kg ಚಿಕನ್ಗೆ ನಾನು 2 ಪ್ಯಾಕೆಟ್ ತಗೊಂಡಿದ್ದೀನಿ 10 ರೂಪಾಯಿಂದು. ಈ ಪೌಡರ್ ಹಾಕೋದ್ರಿಂದ ಬಿರಿಯಾನಿ ಕಲರು ಮತ್ತೆ ಫ್ಲೇವರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಬಿರಿಯಾನಿ ಪೌಡರ್ ಹಾಕಿ ಚಿಕನ್ ಬಿರಿಯಾನಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಅದನ್ನ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಫ್ರೈ ಮಾಡಿ ಮತ್ತೆ ಗರಂ ಮಸಾಲನ ಹಾಕೊಂತೀನಿ. ನಾವು ಗರಂ ಮಸಾಲ ಐಟಮ್ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಜಾಸ್ತಿ ಏನ್ ಬೇಡ, 1 ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕೊಂಡ್ರೆ ಸಾಕು. ಗರಂ ಮಸಾಲ ಪೌಡರ್ ಹಾಕೊಂಡು ಇದನ್ನ ಉಪ್ಪು ಖಾರ ಎಲ್ಲ ಚಿಕನ್ ಹಿಡಿಯೋದಕ್ಕೋಸ್ಕರ 10 ನಿಮಿಷ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಚಿಕನ್ ನ ಒಂದು ಹಾಫ್ ಬಾಯ್ಲ್ ಮಾಡಿ ಆಮೇಲೆ ಅಕ್ಕಿ ಹಾಕೊಂಡ್ರೆ ಚಿಕನ್ ಕರೆಕ್ಟ್ ಆಗಿ ಬೆಂದಿರುತ್ತೆ, ಮತ್ತೆ ಆ ಅಕ್ಕಿನೂ
ಸಾಫ್ಟ್ ಆಗಿ ಉದ್ರುದ್ರವಾಗಿ ಚೆನ್ನಾಗಿ ಬೆಂದಿರುತ್ತೆ. ಸೊ ಹಂಗಾಗಿ ಮೊದಲಿಗೆ ನಾವು ಚಿಕನ್ ನ ಒಂದು ಹಾಫ್ ಬಾಯ್ಲ್ ಮಾಡ್ಕೊಳ್ಳೋಣ. ಆಮೇಲೆ ಅಕ್ಕಿ ನೀವು 1 kgಗೆ ಎಷ್ಟು ಅಕ್ಕಿ ಹಾಕ್ತಿರೋ ಅದ್ರ ಪ್ರಕಾರ ಅಕ್ಕಿ ಹಾಕೊಂಡು ಅಕ್ಕಿ ಎಷ್ಟು ಹಾಕೊಂಡಿದ್ರು ಅಷ್ಟು ಡಬಲ್ ನೀರ್ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ದಮ್ ಇಡಿದ್ರೆ ಚಿಕನ್ ಬಿರಿಯಾನಿ ಸೂಪರ್ ಆಗಿ ರೆಡಿ ಆಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ, ಕಲರ್ ಕೂಡ ಸಖತ್ತಾಗಿ ಬಂದಿದೆ. ಇವಾಗ ನಾನು ಅಕ್ಕಿ ಹಾಕೊಂತ ಇದೀನಿ. 1 kg ಚಿಕನ್ಗೆ ನಾನು 1 kg ಅಕ್ಕಿನೇ ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ, 1/4 kg ಅಕ್ಕಿ ಹಾಕೊಂತ ಇದೀನಿ. ಸೊ 1/4 kg ಅಕ್ಕಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಎಷ್ಟು ತಗೊಂಡಿರ್ತೀರೋ ಡಬಲ್ ನೀರ್ ಹಾಕಿ ಒಂದ್ ಕುದಿ ಬಂದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡು ನಾನು ದಮ್ ಹಿಡಿತಾ ಇರೋದಲ್ವಾ, ಕುಕ್ಕರ್ ಅಲ್ಲಾದ್ರೆ ಒಂದ್ ಕುದಿ ಬಂದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ 1 ವಿಸಿಲ್ ಇಲ್ಲಂದ್ರೆ 2 ವಿಸಿಲ್ ತಗೊಬೋದು. ಇಲ್ಲಿ ನಾನು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಒಂದ್ ಸ್ವಲ್ಪ ನೀರೆಲ್ಲ ಹಿಂಬರ್ದ ಅಂದ್ರೆ ನೀರೆಲ್ಲ ಕಮ್ಮಿ ಆದ್ಮೇಲೆ ಪ್ಲೇಟ್ ಮುಚ್ಚಿ ದಮ್ ಹಿಡ್ದು ಬಿರಿಯಾನಿ ಮಾಡ್ಕೊಂತೀನಿ. ಬಿರಿಯಾನಿ ಟೇಸ್ಟ್ ಅಂತೂ ವಾವ್ ಸೂಪರ್ ಬಂದಿತ್ತು. ನಮ್ಮನೇಲಿ ಅದೇನೋ ಗೊತ್ತಿಲ್ಲ, ನಾನ್ ಬೆಂಗ್ಳೂರಾಗಿದ್ದಾಗ ಬಿರಿಯಾನಿ ಮಾಡಿದಾಗ ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ. ಆದ್ರೆ ಅಮ್ಮ ಮನೇಲಿ ಹೋಗಿ ಏನೇ ಅಡಿಗೆ ಮಾಡ್ಲಿ ನಾನು ತುಂಬಾ ಚೆನ್ನಾಗ್ ಮಾಡ್ತೀನಿ. ಮತ್ತೆ ಎಲ್ಲಾರು ಅಷ್ಟೇ ನನ್ ಕೈಗೆ ಮಾಡಿಸ್ತಾರೆ ಅಡಿಗೆ. ಅಮ್ಮ ಮನೆಗ್ ಹೋದಾಗ ನಿಂದಾನೋ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ನಂದೇ ಆಗಿದೆ ಅಡಿಗೆ. ನಾನು ಅಮ್ಮಗೆ ಹೇಳ್ತಾ ಇದ್ದೆ ಅಲ್ಲಿಂದ ಇಲ್ಲಿ ಬಂದು ಸ್ವಲ್ಪ ದಿನ ರೆಸ್ಟ್ ಮಾಡೋಣ, ಅಡಿಗೆ ಮನೆಗ್ ಬ್ರೇಕ್ ಕೊಡೋಣ ಅಂದ್ರೆ ಇಲ್ಲೂನು ನನ್ಗೆ ಕೆಲ್ಸ ಕೊಡ್ತಾ ಇದ್ದೀರಲ್ಲ ಅಂದ್ರೆ ನೀನ್ ಚೆನ್ನಾಗ್ ಮಾಡ್ತೀಯ, ನಿನ್ ಮಕ್ಳು ಮತ್ತೆ ನಿನ್ ತಂಗಿರೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ನೀನ್ ಮಾಡೋ ಅಡಿಗೆ ಇಷ್ಟ ಆಗುತ್ತೆ, ಹಂಗಾಗಿ ನಿನ್ ಕೈಗೆ ಬಡ್ಸೋದು ನಾವೆಲ್ಲ ಹೆಲ್ಪ್ ಮಾಡ್ತೀರಲ್ವಾ, ನಿಂಗೆ ಏನೇನ್ ಬೇಕು ಎಲ್ಲ ಕಟ್ ಮಾಡ್ಕೊಡ್ತೀರಿ, ನೀನ್ ಮಾಡು, ಅಲ್ಲಾದ್ರೆ ನೀನೇ ಕಟ್ ಮಾಡಿ ನೀನೇ ಮಾಡ್ತೀಯ, ಇಲ್ಲಿ ನಾವ್ ಹೆಲ್ಪ್ ಮಾಡ್ತಾ ಇದ್ದೀರಲ್ಲ ಅಂತ ಅಮ್ಮ ಹೇಳ್ತಾರೆ. ಸೊ ಏನೇ ಆಗ್ಲಿ ಚಿಕನ್ ಬಿರಿಯಾನಿ ಮಾತ್ರ ಸೂಪರ್ ಆಗಿ ಬಂದಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡ್ಬೋದು ಕಲರು, ಮತ್ತೆ ನಾನು ಇದು ದಮ್ ಹಿಡ್ದಿದ್ನಲ್ವಾ ತಳ ಕೂಡ ಒಂಚೂರ್ ಕೂಡ ಹಿಡ್ದಿಲ್ಲ, ಸೂಪರ್ ಆಗಿ ಬಂದಿತ್ತು. ಒಂದು ಅಕ್ಕಿ ಒಂದ್ ಅನ್ನ ಕೂಡ ವೇಸ್ಟ್ ಮಾಡಿಲ್ಲ, ಎಲ್ಲಾರು ಹೊಟ್ಟೆ ತುಂಬಾ ತಿಂದ್ರು. ಏನಾದ್ರು ಮಾಡಿದಾಗ ಈ ತರ ತುಂಬಾ ಇಷ್ಟಪಟ್ಟು ಎಲ್ಲ ಖಾಲಿ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಅವಾಗ ಇನ್ನು ಚೆನ್ನಾಗ್ ಮಾಡ್ಬೇಕು ಅನ್ನೋದು ಆಸೆ ಆಗುತ್ತೆ, ಪ್ರೋತ್ಸಾಹ ಸಿಗುತ್ತೆ. ಸೊ ಇವಾಗ ಬಿರಿಯಾನಿ ಆಯ್ತಲ್ವಾ, ಇವಾಗ ನಾಟಿ ಕೋಳಿ ಸಾಂಬಾರ್ ಮಾಡ್ತಾ ಇದ್ದೀರಿ. ಈ ಸಾಂಬಾರ್ ಬಂದು ನನ್ನ ತಂಗಿನೇ ಮಸಾಲೆ ಎಲ್ಲ ಇಟ್ಟಿರೋದು, ನಾನು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ಮೊದ್ಲಿಗೆ ಒಂದ್ ಕುಕ್ಕರ್ ಇಟ್ಕೊಂಡು ಎಣ್ಣೆ ಸಾಸಿವೆ ಒಂದ್ ಪಲಾವ್ ಎಲೆ ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿ ಇವಾಗ ಚಿಕನ್ ನ ಚೆನ್ನಾಗಿ ತೊಳ್ಕೊಂಡು ಬೇಯಿಸ್ಕೊಂತ ಇದ್ದೀರಿ. ನನ್ ತಂಗಿ ಯಾವ ತರ ಹೇಳ್ಕೊಡ್ತಾ ಇದ್ದಾಳೋ ಆ ತರ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ಇದನ್ನ ಒಂದು 10 ನಿಮಿಷ ಅಂದ್ರೆ ಅದ್ರಾಗಿರುತ್ತಲ್ವಾ ನೀರು ಅದೆಲ್ಲ ಸ್ವಲ್ಪ ಇಮ್ರೋಗ್ಬೇಕು, ಅಲ್ಲಿ ಗಂಟ ಕುಕ್ಕರ್ ಕ್ಲೋಸ್ ಮಾಡ್ದಿರಾನೆ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತೆ ಅರಿಶಿನ ಹಾಕೊಂಡು ಇದನ್ನ ಚೆನ್ನಾಗಿ ಇವಾಗ ನಾನು ಬೇಯಿಸ್ಕೊಂತೀನಿ. ಇದನ್ನ ಬೇಯಿಸ್ಕೊಂಡಿದ್ದಾದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಆಮೇಲೆ 2 ವಿಸಿಲ್ ತಗೊಂತೀರಿ. ಇದು ಮನೆಯಲ್ಲೇ ನಾಟಿ ಕೋಳಿನ ಕಟ್ ಮಾಡಿ ಮಾಡಿರೋದು. ಸೊ ನಾವೆಲ್ಲ ಬಂದಿದ್ರಲ್ವಾ, ನಮ್ಮಪ್ಪ ಭಾನುವಾರ ಆಗಿರೋದ್ರಿಂದ ಮನೇಲೆ ಕೋಳಿ 2 ಇತ್ತು, ಅದ್ರಲ್ಲಿ ಒಂದು ಕೋಳಿನ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ರು, ದೇವ್ರ ನೆನ್ಸ್ಕೊಂಡು ಮನೇಲೆ ಕೊಯ್ದು ನಾಟಿ ಕೋಳಿ ಸಾರು ಮಾಡ್ತಾ ಇರೋದು, ಅದ್ರ ಜೊತೆಗೆ ಬಿರಿಯಾನಿ ಕಬಾಬ್ ಮಾಡ್ತಾ ಇರೋದು. ಸೊ ಅವಳು ಏನೇನ್ ಮಸಾಲ ತಗೊಂಡಿದ್ದಾಳೆ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಒಣದ ಮೆಣಸಿನ್ಕಾಯಿ ಅಂದ್ರೆ ಹಸೆ ಮೆಣಸಿನ್ಕಾಯಿನೇ, ಅದು ಸ್ವಲ್ಪ ಕೆಂಪು ಕಲರ್ ಬಂದಿರುತ್ತಲ್ಲ ಆ ಮೆಣಸಿನ್ಕಾಯಿ ತಗೊಂಡಿದ್ದಾಳೆ, ಮತ್ತೆ ಟೊಮೊಟೊ ತಗೊಂಡಿದ್ದಾಳೆ. ಈ ಹುಡ್ಗಿ ಅಂದ್ರೆ ನನ್ನ ತಂಗಿ ನಾಟಿ ಕೋಳಿ ಸಾಂಬಾರ್ಗೆ ಜಾಸ್ತಿ ಟೊಮೊಟೊ ಹಾಕಲ್ಲ, 2 ಟೊಮೊಟೊ ಹಾಕಿದಾಳೆ. ನಾಟಿ ಕೋಳಿ ಬಂದು ಮಿನಿಮಮ್ ಒಂದ್ 2 kg 2.5 kg ಇದ್ದಂಗಿದೆ, 2.5 kg 2.25 kg ಇದೆ. ಸೊ 2.25 kgಗೆ 2 ಟೊಮೊಟೊ ಹಾಕಿರೋದು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕೊಂಡು ಮೊದ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದಾರೆ. ಸೊ ಅದನ್ನ ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಕಿದ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂತಾರೆ. ಏನೇನ್ ಆ್ಯಡ್ ಮಾಡ್ತಾಳೆ ಅದನ್ನೆಲ್ಲ ನಿಮ್ಗುನು ಶೇರ್ ಮಾಡ್ತೀನಿ. ನೀವು ನಾವು ಮಾಡಿರೋ ರೆಸಿಪಿ ಯಾವ್ದು ತುಂಬಾ ಇಷ್ಟ ಆಯ್ತೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವೆಲ್ಲ ಯಾವ ತರ ಮಾಡ್ತೀರೋ ಅದನ್ನು ತಿಳಿಸಿ. ನೋಡಿ ಇಷ್ಟು ಕಾಯಿ ತಗೊಂಡಿದ್ದಾಳೆ, ಮತ್ತೆ ಶುಂಠಿ ಇಷ್ಟು ತಗೊಂಡಿದ್ದಾಳೆ.
ಸೊ ನಾನು ಅಂದೆ ಶುಂಠಿ ಜಾಸ್ತಿ ಆಯ್ತಲ್ಲ, ಇಷ್ಟೊಂದು ಶುಂಠಿ ತಗೊಂಡಿದ್ಯಾ ಅಂದ್ರೆ ಶುಂಠಿ ಹಾಕಿದ್ರೇನೆ ಮಸಾಲೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರೋದು ಅಂತ ಹೇಳಿದ್ಲು. ಅಂದ್ರೆ 2.5 kg ಇದೆಯಲ್ಲ ಅದಕ್ಕೆ ಅಷ್ಟು ಬೇಕು ಅಂದು. ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ತಗೊಂಡಿದ್ದಾಳೆ, ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂತಾಳೆ 1-2 ನಿಮಿಷ ಅಷ್ಟೇ. ಸೊ ನಾನು ನನ್ನ ತಂಗಿ ಸೇರಿ ಮಾಡ್ತಾ ಇರೋದು. ಅವಳು ನಾಟಿ ಕೋಳಿ ಚಿಕನ್ ಸಾಂಬಾರ್ ಮಾತ್ರ ಮಾಡಿದ್ಲು. ನಾನ್ ಬಂದು ಬಿರಿಯಾನಿ ಮತ್ತೆ ಕಬಾಬ್ ಮಾಡಿದೆ. ಅದನ್ನು ನಾನೇ ಮಾಡ್ತಾ ಇದ್ದೆ, 3 ನಾನೇ ಮಾಡಲ್ಲ. ನಿನ್ ಟೇಸ್ಟ್ ನೋಡೋಣ, ಯಾವಾಗೂ ನಂದು ನಾನೇ ತಿಂದಿ ನಾನ್ ಮಾಡಿರೋದೇ ನಾನೇ ತಿಂದಿ ಬೋರ್ ಆಗಿದೆ, ನೀವೆಲ್ಲ ಯಾವ ತರ ಮಾಡ್ತೀರಾ ನೋಡೋಣ ಅಂತೇಳಿ ನನ್ನ ತಂಗಿನ ಸ್ವಲ್ಪ ನೈಸ್ ಮಾಡಿ ಅವಳ ಕೈ ಮಾಡಿಸ್ತಾ ಇದ್ದೀರಿ. ಸೊ ಇವಾಗ ಬಂದು ಏನೇನ್ ಹಾಕೊಂಡಿದ್ದಾಳೆ ಅಂದ್ರೆ ಚಕ್ಕೆ, ಲವಂಗ, ಮೆಣಸು, ಗಸಗಸೆ ಮತ್ತೆ ಕಡಲೆಪಪ್ಪು ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತಾಳೆ. ನೋಡ್ಬೋದು ಲವಂಗ ಎಷ್ಟು ಹಾಕೊಂತ ಇದ್ದಾಳೆ ಅಂತ. ಸೊ ಇದು ಫ್ರೈ ಆದ್ಮೇಲೆ ಅವಾಗೆ ತೋರ್ಸಿನಲ್ವಾ ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಅದನ್ನು ಕೂಡ ಇವಾಗ ಎಲ್ಲಾನು ಆಡ್ ಮಾಡ್ಕೊಂಡು ಇನ್ನೊಂದ್ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂತಾಳೆ. ಮಸಾಲ ಯಾವುದನ್ನು ಸೀದ್ಸ್ಕೊಬಾರ್ದು, ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಎಲ್ಲಾನು ಒಂದು 1/4 ಭಾಗ ಇಲ್ಲಾಂದ್ರೆ ಹಾಫ್ ಅಷ್ಟು ಮಾತ್ರ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮಾತ್ರ. ಇದೆಲ್ಲ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳೋದು. ಬಿಸಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅಷ್ಟೇ ಇರಲ್ಲ ಅಂತ ಹೇಳಿ ಇದನ್ನೆಲ್ಲಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳೋದು. ಇದೆಲ್ಲ ಫ್ರೈ ಆದ್ಮೇಲೆ ಕಡಲೆಪಪ್ಪುನು ಹಾಕೊಂತ ಇದ್ದಾಳೆ, ಮತ್ತೆ ಸೋಂಪು ಕಾಳನ್ನು ಹಾಕಿದಿರಿ. ಇದೆಲ್ಲ ಫ್ರೈ ಆದ್ಮೇಲೆ ಮಸಾಲ ರುಬ್ಕೊಳೋದು. ಸೊ ನೋಡಿ ಚಿಕನ್ ಚೆನ್ನಾಗಿ ಇವಾಗ ಡ್ರೈ ಆಗಿದೆ, ಮತ್ತೆ ಒಂದ್ ಸ್ವಲ್ಪ ನೀರಿದೆ. ಅದೇ ನೀರಲ್ಲಿ ಎಕ್ಸ್ಟ್ರಾ ನೀರ್ ಹಾಕೊಂತ ಇಲ್ಲ ನಾನು, ಅದೇ ನೀರಲ್ಲಿ 2 ವಿಸಿಲ್ ತಗೊಂತೀನಿ. 2 ವಿಸಿಲ್ ತಗೊಂಡಿದ್ದಾದ್ಮೇಲೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಇವಾಗ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದಿರಲ್ವಾ ಅದನ್ನೆಲ್ಲಾನು ಮಸಾಲೆನ ಆಡ್ ಮಾಡ್ಕೊಂತ ಇದ್ದೀರಿ. ಮತ್ತೆ ಇಲ್ಲಿ ಗರಂ ಮಸಾಲೆ ಎಲ್ಲ ಧನಿಯಾ ಪುಡಿ ಹಾಕೊಂಡಿರಿಲ್ಲ ನಾವು ರುಬ್ಬೋ ಟೈಮಲ್ಲಿ. ಈ ಟೈಮಲ್ಲಿ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕೊಂತಾಳೆ. ಮತ್ತೆ ಚಿಕನ್ ಸಾಂಬಾರ್ ಪೌಡರ್ ಇರುತ್ತಲ್ವಾ, ಅಂಗಡಿಯಲ್ಲಿ ಸಿಗುತ್ತೆ ನೋಡಿ, ಅದಾದ್ರೂ ಪರವಾಗಿಲ್ಲ, ಇಲ್ಲ ಮಟನ್ ಸಾಂಬಾರ್ ಪೌಡರ್ ಅದಾದ್ರೂ ಪರವಾಗಿಲ್ಲ, ಒಂದ್ ಸ್ವಲ್ಪ ಹಾಕೊಂತಾಳೆ. ಇಷ್ಟೆಲ್ಲ ಮಸಾಲ ಹಾಕೊಂಡು ಇದನ್ನ ಚೆನ್ನಾಗಿ ಚಿಕನ್ 2 ವಿಸಿಲ್ ತಗೊಳೋದ್ರಿಂದ ಚೆನ್ನಾಗಿ ಬೆಂದಿದೆ. ನಾಟಿ ಅಂದ್ರೆ ಎಳೆ ನಾಟಿ ಕೋಳಿನೇ ಇತ್ತು, ಅಷ್ಟೊಂದೇನ್ ಬಲ್ತಿರಿಲ್ಲ, ಹಂಗಾಗಿ 2 ವಿಸಿಲ್ಗೆ ಚೆನ್ನಾಗಿ ಬೆಂದಿದೆ. ಮಸಾಲೆನ ಎಲ್ಲಾನು ಎಣ್ಣೆಲಿ ಫ್ರೈ ಮಾಡ್ಕೊಳೋದ್ರಿಂದ ಆಸೆದ್ ಏನಿಲ್ಲ. 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು, ನಾಟಿ ಕೋಳಿ ಚಿಕನ್ ಸಾಂಬಾರ್ ರೆಡಿ ಆಗುತ್ತೆ. ತುಂಬಾನೇ ಟೇಸ್ಟಿ ಆಗಿತ್ತು. ಸೊ ಇದೇನೋ ಮಾಡ್ಸಿದ್ರಿ, ನಾನಂತೂ ಟೇಸ್ಟೇ ಮಾಡಕ್ ಆಗಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾನು ಬಿರಿಯಾನಿ ಮಾಡಿದ್ನಲ್ಲ ಸೂಪರ್ ಆಗಿತ್ತು. ಮತ್ತೆ ಕಬಾಬ್ ಇದೇ ತಿನ್ಕೊಂಡೆ ನಾನು. ಈ ಸಾಂಬಾರ್ನ, ನಾಟಿ ಕೋಳಿ ಸಾಂಬಾರ್ ನನ್ನ ತಂಗಿ ಯಾವ ತರ ಮಾಡಿದ್ಲು ಅನ್ನೋದನ್ನ ಟೇಸ್ಟೇ ಮಾಡಕ್ ಆಗಿಲ್ಲ. ಮನೆ ಮಂದಿ ಎಲ್ಲಾರು ತಿಂದ್ರು, ಎಲ್ಲಾರು ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂದ್ರು. ನಾನು ಅವಳು ಯಾವ ತರ ಮಾಡಿದ್ದಳೆ ಟೇಸ್ಟ್ ಮಾಡಕ್ಕೆ ಆಗಿಲ್ಲ. ತಿಂತೀನಿ ಅಂತೇಳಿ ಲಾಸ್ಟ್ಗೆ ನಾನು ಅದನ್ನ ತಿನ್ನಕ್ಕೆ ಆಗಿಲ್ಲ. ಅವಳು ಯಾವ ತರ ಮಾಡಿದ್ಲು, ಟೇಸ್ಟ್ ಹೇಗಿತ್ತು ಅನ್ನೋದನ್ನೇ ನಾನು ಚೆಕ್ ಮಾಡಕ್ಕೆ ಆಗಿಲ್ಲ. ಮಾಡಿದ್ದಷ್ಟೇ, ನಾನು ನಾಟಿ ಕೋಳಿ ಸಾಂಬಾರ್ ತಿನ್ನಕ್ ಆಗಿಲ್ಲ. ನಾನು ಬಿರಿಯಾನಿ ಮಾಡಿದ್ನಲ್ಲ ಅದೇ ತುಂಬಾ ಇಷ್ಟ ಆಗೋಯ್ತು. ಬಿರಿಯಾನಿ ಮತ್ತೆ ಕಬಾಬ್ ತಿನ್ಕೊಂಡೆ ಕಾಲ ಕಳೆದೆ. ಬೆಳಗ್ಗೆ ತಿಂದಿದ್ದು, ಮತ್ತೆ ಮಧ್ಯಾಹ್ನ ತಿನ್ನಕ್ ಆಗಿಲ್ಲ. ನೈಟು ಬಿರಿಯಾನಿ ಇನ್ನೊಂದ್ ಸ್ವಲ್ಪ ಇತ್ತು, ನನ್ಗ್ ಬೇಕು ಅಂತ ಅದನ್ನೇ ತಿನ್ಕೊಂಡೆ ನಾನು. ಮತ್ತೆ ರಸಂ ಮಾಡಿದ್ದೆ, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಆ ರಸಮಲ್ಲೇ ನನಗೆ ಅಷ್ಟೊಂದು ನಾನ್ ವೆಜ್ ಇಷ್ಟ ಆಗಲ್ಲ, ತಿಂತೀನಿ ಸ್ವಲ್ಪ, ಹಂಗಾಗಿ ಎಲ್ಲಾನು ತಿನ್ನಕ್ಕಾಗಿಲ್ಲ. ಇವಾಗ ಕಬಾಬ್ಗೆ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಕಬಾಬ್ ಬಂದು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡೆ. ಸೊ ಚಿಕನ್ಗೆ ಆಡ್ ಮಾಡಿ 2 ಪ್ಯಾಕೆಟ್ ಕಬಾಬ್ ಪೌಡರ್ ಹಾಕೊಂತ ಇದ್ದೀನಿ. ಆಮೇಲೆ ಒಂದ್ ಸ್ವಲ್ಪ ಒಂದು ಮೊಟ್ಟೆ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1/2 hour ಬಿಟ್ಟು ಆಮೇಲೆ ಕಬಾಬ್ ಮಾಡ್ಕೊಳೋದು. ಸೊ ನೀವೇನಾದ್ರೂ ಕಬಾಬ್ ಮಾಡ್ತೀರಿ ಅಂದ್ರೆ ಒಂದ್ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಮತ್ತೆ ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಒಂಥರ ಡ್ರೈ ಆಗಿ ಡ್ರೈ ಅಂದ್ರೆ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಆಡ್ ಮಾಡಿ 1-2 ಪ್ಯಾಕೆಟ್ ಕಬಾಬ್ ಪೌಡರ್ ಮಿಕ್ಸ್ ಮಾಡಿ ನೋಡಿ. ಸೇಮ್ ಮಸಾಲಾ ತರ ಇರುತ್ತೆ. ಬೇರೆ ಕಬಾಬ್ ಪೌಡರ್ ಹಾಕಿ ಮಾಡೋದಕ್ಕಿಂತ ಈ ತರ ಮಸಾಲೆ ಆಡ್ ಮಾಡ್ಬಿಟ್ಟು ಮಾಡೋದ್ರಿಂದ ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ.
ಸೊ ನಾವು ಜಾಸ್ತಿ ಕಬಾಬ್ ಮಾಡಿದಾಗೆಲ್ಲ ಇದೇ ಮಸಾಲಾನ ಆಡ್ ಮಾಡಿ ಮಾಡ್ತೀರಿ. ಇನ್ನೇನ್ ಟೈಮ್ ಇಲ್ಲ, ಅರ್ಜೆಂಟಾಗಿ ಮಾಡ್ಬೇಕು ಅಂದಾಗ ಪೌಡರ್ ಮಾತ್ರ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದು ಮೊಟ್ಟೆ ಇಷ್ಟನ್ನೇ ಮಿಕ್ಸ್ ಮಾಡ್ಬಿಟ್ಟು ಕಬಾಬ್ ಮಾಡ್ತೀರಿ. ಇನ್ನೇನ್ ಟೈಮ್ ಐತೆ ಆರಾಮಾಗಿ ತಿನ್ನೋಣ ಬಿಡು ಅಂದಾಗ ಈ ತರ ಮಸಾಲೆ ಎಲ್ಲ ಆಡ್ ಮಾಡ್ಬಿಟ್ಟು ಒಂದ್ ಹಾಫ್ ಅನ್ ಅವರ್ ಬಿಟ್ಟು ಆಮೇಲೆ ಕಬಾಬ್ ಮಾಡ್ಕೊಂತೀರಿ. ಕಬಾಬು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಸೊ ಕಬಾಬುನು ನಾನೇ ಮಾಡಿದ್ದು. ಕಬಾಬು ಮತ್ತೆ ಬಿರಿಯಾನಿ, ನಾಟಿ ಕೋಳಿ ಚಿಕನ್ ಸಾಂಬಾರ್ ಈ ಮೂರು ಮಾಡಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರಿ. ಇನ್ನ ನಾನ್ ವೆಜ್ ಆದ್ಮೇಲೆ ರಸಂ ಇರ್ಲೇಬೇಕಲ್ವಾ. ನೋಡಿ ಟೊಮೊಟೊ ಮತ್ತೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸೆದೆ ಜೀರಿಗೆ, ಮೆಣಸು ಇಷ್ಟನ್ನು ಹಸೆದೆ ಗ್ರೈಂಡ್ ಮಾಡ್ಕೊಂಡು ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ಬಂದು ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕೊಂಡು ರುಬ್ಬಿದ್ನಲ್ವಾ ಮಸಾಲೆನ ಅದನ್ನ ಆಡ್ ಮಾಡ್ಕೊಂಡು ಹುಣಸೆ ಹಣ್ಣನ್ನ ಅಟ್ಟಿ ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು, ಟೊಮೊಟೊ ರೆಡಿ ಆಗುತ್ತೆ. ಇದು ಹಸೆದಾಗೆ ಮಾಡುವ ರಸಮ್ಮು. ರಸಮ್ ಅಂತೂ ವಾವ್ ಸೂಪರ್ ಅನ್ಸ್ತು. ನೀವು ಒಂದ್ಸತಿ ಎಲ್ಲ ಹಸೆದೆ ಹಾಕಿ ಗ್ರೈಂಡ್ ಮಾಡಿ ಎಣ್ಣೆಲಿ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ರಸಮ್ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಫೈನಲಿ ನಮ್ಮ ಮನೆಯಲ್ಲಿ ಎಲ್ಲ ಅಡಿಗೆ ಮುಗೀತು. ಇದರೊಂದಿಗೆ ವಿಡಿಯೋ ಹೆಂಗ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.